ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಡ್ತಾ ಇದ್ದಾರೆ ಖರ್ಗೆ ಅವರು. ಖರ್ಗೆ ಅವರು ಯಾಕೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾವುದೇ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸ್ತಿಲ್ಲ ಅಂದ್ರೆ, ನೇರವಾಗಿ ಹೈಕಮಾಂಡ್ ಇಂದ ಆದೇಶ ಬರುತ್ತೆ ಮಾತಾಡಬೇಡಿ ಅಂತ ಎಲ್ಲ ಬರುತ್ತೆ, ಸರಿ. ಕರ್ನಾಟಕದವ್ರು ಬೇರೆ ಆಗಿರೋದ್ರಿಂದ ನೇರವಾಗಿ ಅವರೊಂದು ಖಡಕ್ ಮಾತಾಡ್ಬೇಕಿತ್ತಪ್ಪ ಅನ್ನೋ ಚರ್ಚೆ ಆಗ್ತಿತ್ತು. ಕೆಪಿಸಿಸಿ ಅಧ್ಯಕ್ಷರು ಇವರೇ ಮುಂದುವರಿತಾರೆ ಅಂತಾನೋ ಅಥವಾ ಇಲ್ಲ ಅಂತಾನೋ ಏನೋ ಒಂದು ಯಾಕೆ ಹೇಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಗೊಂದಲಗಳು ಸೃಷ್ಟಿಯಾಗಿರೋ ಹೊತ್ತಲ್ಲಿ, ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ, ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಈಗ ಖರ್ಗೆ ಅವರು ದೊಡ್ಡ ಟ್ರೇಲರ್ ಅನ್ನೇ ಬಿಟ್ಟಿದ್ದಾರೆ. ಏನದು ಹಾಗಾದ್ರೆ? ಕೈಪಾಳಿಗೆ ಸಂಬಂಧಪಟ್ಟಂತೆ ಖರ್ಗೆ ಅವರಿಂದನೇ ಹೊರಬಿದ್ದಿರುವ ರಹಸ್ಯ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆಯಷ್ಟೇ DK ಶಿವಕುಮಾರ್ ಶಾಕ್ ಕೊಟ್ಟಿದ್ರು. ಏನಂತ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯನ್ನ ಇಬ್ರು ಸೇರ್ಕೊಂಡು ನೋಡಿ, ಸಿದ್ದರಾಮಯ್ಯ DK ಶಿವಕುಮಾರ್ ಇಬ್ರು ಸೇರ್ಕೊಂಡು ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ನನಗೆ ಕಳಿಸಿ, ಅಂದ್ರೆ ಹೆಸರು ಕಳಿಸಿ ಅಂತ. ಆ ಮೂಲಕ DK ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಸದ್ಯದಲ್ಲಿಯೇ. ಮೋಸ್ಟ್ಲಿ ಮಾರ್ಚ್ ಅಷ್ಟೊತ್ತಿಗೆ ಬದಲಾಗಬಹುದು ಅನ್ನುವ ಸುಳಿವು ಸ್ಪಷ್ಟವಾಗಿತ್ತು. ಈಗ ಸಿಎಂ ಕುರ್ಚಿಯ ಬಗ್ಗೆ ಏನು ಮಾತಾಡಿದ್ದಾರೆ ನೋಡಿ ಖರ್ಗೆ ಅವರು. ಎರಡನೇ ಬಾರಿಗೆ ಅನ್ಸತ್ತೆ ಮೂಡಾ ಕೇಸ್ ಬಿಸಿ ದೊಡ್ಡ ಮಟ್ಟದಲ್ಲಿ ಇತ್ತಲ್ಲ, ರಾಜ್ಯಪಾಲರು ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟ ಟೈಮಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಮತ್ತೊಂದು ಅಂತ. ಆಗೇನು ಹೇಳಿದ್ರು? ಸಿದ್ದರಾಮಯ್ಯನವರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ, ಪಕ್ಷ ಇಂಪಾರ್ಟೆಂಟ್, ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿ ಏನಾದರೂ ಆದ್ರೆ ನಾವು ಸಹಿಸ್ಕೊಳ್ಳಲ್ಲ, ಮುಂದೆ ನೋಡೋಣ ಚಾರ್ಜ್ ಶೀಟ್ ಹಂತಕ್ಕೆ ಹೋದಾಗ ಏನು ಮಾಡಬೇಕು, ಆ್ಯಕ್ಷನ್ ತಗೊಳ್ಬೇಕಂದ್ರೆ ತಗೊಳ್ತೀವಿ ಅನ್ನುವ ಮೂಲಕ ಮೂಡಾ ಕೇಸ್ನಲ್ಲಿ ಪಕ್ಷಕ್ಕೆ ಒಂದಿಂಚು ಮುಜುಗರನ್ನು ಸಹಿಸಲ್ಲ ನಾವು ಅನ್ನುವ ಬಿಗ್ ಮೆಸೇಜ್ ಕೊಟ್ಟಿದ್ರಲ್ಲ ಅವತ್ತು. ಇವತ್ತು ನೋಡಿ, ಇವತ್ತು ಸಂದರ್ಭ ಬೇರೆ ರೀತಿ ಇದೆ. ಕುರ್ಚಿಗಾಗಿ ಈ ಅಧಿಕಾರ ಹಂಚಿಕೆ ಮತ್ತೊಂದು ಅನ್ನೋ ಫೈಟು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಫೈಟ್ ನಡೀತಿರೋ ಹೊತ್ತಲ್ಲಿ ಖರ್ಗೆ ಅವರು ಹೇಳ್ತಿದ್ದಾರೆ ಬದಲಾವಣೆ ಇಲ್ಲ ಅನ್ನೋ ಮಾತು ಹೇಳ್ತಿಲ್ಲ ಅವರು. ಈ ಕ್ಷಣಕ್ಕೆ ಏನು ವಿಚಾರ ಇಲ್ಲವೇ ಇಲ್ಲ. ಈ ಕ್ಷಣಕ್ಕೆ ಆ ಬದಲಾವಣೆ ಅಧ್ಯಕ್ಷರು ಇವತ್ತು ಬದಲಾಗ್ತಾರ, ನಾಳೆ ಬದಲಾಗ್ತಾರ, CM ಬದಲಾಗ್ತಾರ ಅನ್ನೋ ವಿಷಯ ಇಲ್ಲವೇ ಇಲ್ಲ. ಆದರೆ ಯಾವಾಗ ಮಾಡಬೇಕು, ಯಾರನ್ನ ತಂದು ಕೂರಿಸ್ಬೇಕು ನಮಗೆ ಗೊತ್ತು. ಹೈಕಮಾಂಡ್ ಆ ಕೆಲಸ ಮಾಡುತ್ತೆ, ನೀವು ಯಾಕೆ ಇಲ್ಲಿರೋರು ತಲೆ ಕೆಡಿಸ್ಕೊಳ್ತೀರಿ ಅಂತ ಪಕ್ಷದ ನಾಯಕರುಗಳಿಗೆ, ಸಚಿವರುಗಳಿಗೆ, ಶಾಸಕರುಗಳಿಗೆ ನೇರ ಚಾಟಿ ಏಟು ಕೊಟ್ಟಿದ್ದಾರೆ. ಅದರರ್ಥ CM ಬದಲಾವಣೆ ಇಲ್ಲ ಅಂತ ಅಲ್ಲ. ಖರ್ಗೆ ಅವ್ರು ಹೇಳ್ತಿರೋದು ಯಾರನ್ನು ತಂದು ಕೂರಿಸ್ಬೇಕು ಅಂತ ನಮಗೆ ಗೊತ್ತು, ಮತ್ತು ಯಾವಾಗ ಬದಲಾವಣೆ ಅನ್ನೋದು ನಮಗೆ ಗೊತ್ತು. ಅದನ್ನ ಯಾಕೆ ಮಂತ್ರಿಗಳು ಮಾತಾಡ್ತಿದ್ದೀರಿ ಅಂತ ಖರ್ಗೆ ಅವ್ರು ಕೇಳ್ತಿರೋದು. ಸೊ ಆ ಮೂಲಕ CM ಕುರ್ಚಿ 33 ತಿಂಗಳ ಸೀಕ್ರೆಟ್ ಅಥವಾ 2.5 ವರ್ಷಕ್ಕೆ ಬದಲಾಗ್ತಾರೆ ಅನ್ನುವ ಈ ಗಾಳಿ ಸುದ್ದಿಯಂತೆ ಓಡಾಡ್ತಿದೆಯಲ್ಲ, ಗಾಳಿ ಸುದ್ದಿ ಅಲ್ಲ ಅದು ಪಕ್ಕ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಎಲ್ರಿಗೂ ಹೇಳ್ಕೊಂಡು ಓಡಾಡ್ಲ ನಾನು, ಆಗಿರೋದು ಹೌದು ಅಂತ ಅವ್ರು ಸುಮಾರು ಸಲ ಓಪನ್ ಆಗೇ ಹೇಳಿದ್ದಾರೆ, ಇನ್ನು ಪರೋಕ್ಷವಾಗಲ್ಲ. ಬಟ್ ರಾಹುಲ್ ಗಾಂಧಿ ಅವರ ಎದುರು ಯಾವುದೂ ತೀರ್ಮಾನ ಆಗಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಈ ಥರ ಎಲ್ಲ 2 ವರ್ಷ ಎಲ್ಲ ತೀರ್ಮಾನ ಆಗಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಕೊಳ್ತಾರೆ. ಇದರ ನಡುವೆ ಈಗ ಖರ್ಗೆ ಅವರು ಹೇಳ್ತಿದ್ದಾರೆ ಯಾವಾಗ ಯಾರನ್ನ ತಂದು ಕೂರಿಸ್ಬೇಕು ಗೊತ್ತು ಅಂತ, ಬದಲಾವಣೆ ಇಲ್ಲ ಅಂತ ಅಲ್ಲ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ಅವಾಗ ತಗೊಳ್ತಾರೆ. ಈಗ ಆಗ ನಾಳೆ ನಾಡದಂತಿಲ್ಲ. ರಾಹುಲ್ ಗಾಂಧಿ ಅವರಿದ್ದಾರೆ, ನಾನಿದ್ದೀನಿ ಅಧ್ಯಕ್ಷನಾಗಿ, ನಾವೆಲ್ಲರೂ ಕುಂತು ಏನು ಮಾಡಬೇಕು ಅನ್ನೋ ತೀರ್ಮಾನ ಸಂದರ್ಭದಲ್ಲಿ ತಗೊಳ್ತೇವೆ. ಈಗ ಅದನ್ನು ಪ್ರಶ್ನೆನೇ ಇಲ್ಲ. ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು, ನಾಳೆ ತೆಗಿತಾರೆ ಅನ್ನೋದು, ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ಇವೆಲ್ಲ ಊಹಾಪೋಹ ಯಾರೂ ಮಾತಾಡಬಾರ್ದು. ಯಾರಿಗೆ ಇಡಬೇಕು, ಯಾರಿಗೆ ತೆಗಿಬೇಕು, ಅಥವಾ ಯಾರಿಗೆ ಮುಂದುವರಿಸಬೇಕು, ಇವೆಲ್ಲ ಹೈಕಮಾಂಡ್ ತೀರ್ಮಾನ. ಸೊ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ DK ಶಿವಕುಮಾರ್ ಸದ್ಯದಲ್ಲೇ ಅಂದ್ರೆ ಜನವರಿಯಲ್ಲೇ ಇಳಿತಾರೆ ಅಂತಲ್ಲ, ಮಾರ್ಚ್ ಅಷ್ಟೊತ್ತಿಗೆ ಇಳಿಬಹುದು. ಬಹುಶಃ ಇನ್ನೂ 1.5 ತಿಂಗಳು ಅವ್ರಿಗೆ ಅಧಿಕಾರದ ಅವಧಿ ಇರಬಹುದು ಅಂತ ಅನಿಸತ್ತೆ. ಮೂಲಗಳ ಮಾಹಿತಿಯ ಪ್ರಕಾರ ಮಾರ್ಚ್ ಅಂದ್ರೆ ಬಜೆಟ್ ಅಧಿವೇಶನದ ಹೊತ್ತಿಗೆ. ಅದಾದ ಮೇಲೆ CM ಕುರ್ಚಿ ತಕ್ಷಣಕ್ಕೆ ಏರ್ತಾರ DK ಶಿವಕುಮಾರ್ ಅವರು, ಅಥವಾ ಸ್ವಲ್ಪ ದಿನ ಬರೀ ಮಂತ್ರಿಯಾಗಿ ಮುಂದುವರೆದು ಕಾಯಬೇಕಾಗ ಬರುತ್ತಾ? CM ಬದಲಾವಣೆ, ಅಧಿಕಾರ ಒಪ್ಪಂದ ಮತ್ತೊಂದು ಏನಾದರೂ ಸರಿ ಬದಲಾವಣೆ ಆಗತ್ತೆ ಈ ಅವಧಿಯಲ್ಲಿ, 5 ವರ್ಷ ಕಂಪ್ಲೀಟ್ ಮಾಡಲ್ಲ ಸಿದ್ದರಾಮಯ್ಯನವರನ್ನು ಸುಳಿವಂತೂ ಖರ್ಗೆ ಅವ್ರ ಮಾತಲ್ಲಿ 2ನೇ ಬಾರಿ ಸಿಗ್ತಿದೆ. ನಂಬರ್ 1, ಪಕ್ಷಕ್ಕೆ ಮೂಡಾ ಕೇಸ್ ಡ್ಯಾಮೇಜ್ ಆದರೆ ಖಂಡಿತ ಆ್ಯಕ್ಷನ್ ಆಗುತ್ತೆ ಅಂತ ಅವತ್ತು ಹೇಳಿದರು. ಇನ್ನು ಮೂಡಾ ಕೇಸ್ದು CBI ಜಡ್ಜ್ಮೆಂಟ್ ನಾಡಿದ್ದು ಬರೋದು ಬಾಕಿ ಇದೆ.
ವಾದ ಪ್ರತಿವಾದಗಳನ್ನೆಲ್ಲ ಆಲಿಸಿ ಹೈಕೋರ್ಟ್ ಅಂತಿಮ ಹಂತಕ್ಕೆ ಬಂದಿದೆ ಈ ಕೇಸು. ಸೊ ತೀರ್ಪು ಬರೋದು ಬಾಕಿ ಇದೆ, ಅಲ್ಲೇನಾಗುತ್ತೆ ನೋಡಬೇಕು. ಆದರೆ ಈ ಅಧಿಕಾರ ಹಂಚಿಕೆಯ ಸೂತ್ರದ ಅಡಿಯಲ್ಲೇ ಹೋಗಿ ಕೇಸು ಮತ್ತೊಂದು ಬಿಟ್ಟು ಹಾಕಿ ಆ ವಿಚಾರದಲ್ಲಿಯೇ ಡೆಡ್ ಲೈನ್ ಹತ್ರ ಆಗ್ತಿದೆ ಅನ್ನುವ ಸುಳಿವು ಈಗ ಖರ್ಗೆ ಅವರ ಮಾತಲ್ಲಿ ಸಿಗ್ತಿರೋದು ಮಾತ್ರ ಕುತೂಹಲಕಾರಿ. ಮತ್ತೊಂದು ಕಡೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಿದ್ದಾರೆ ನೋಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಗ್ತಿರೋ ಜಟಾಪಟಿಗೆ ಸಂಬಂಧಪಟ್ಟಂತೆ 1 ಮ್ಯಾನ್ 1 ಪೋಸ್ಟ್ ನಿರ್ಧಾರ ಆಗಿದೆ, ಅದಕ್ಕೋಸ್ಕರ ಈ ರೀತಿ ಮಾತುಗಳು ಎದ್ದಿರೋದು. ಸೊ ಬದಲಾವಣೆ ಆಗಬಹುದು ಅನ್ನೋ ಸುಳಿವನ್ನು ಅವರು ಕೊಡ್ತಿದ್ದಾರೆ. ಹೈಕಮಾಂಡ್ ಕಡೆಯಿಂದ ಈಗ ಸಿದ್ದರಾಮಯ್ಯನವರ ಬದಲಾವಣೆಯ ಸುಳಿವು ಸಿಕ್ಕೇ ಬಿಡ್ತಾ. ಯಾಕೆ ಸಿದ್ದು ಬಣ ತರಾತುರಿಯಲ್ಲಿ ಇಷ್ಟು ಈಗ ಆಪರೇಷನ್ ಅಖಾಡಕ್ಕೆ ಇಳಿಬೇಕಾಗಿದೆ ಅಂದರೆ ಡಿನ್ನರ್ ಮೀಟಿಂಗ್ಗಳು, ಈಗ ದುಬೈಗೆ ಬೇರೆ ಹಾರುವಂತಹ ಸುಳಿವು ಸತೀಶ್ ಜಾರಕಿಹೊಳಿ ಅವರ ಆಪ್ತ ವಲಯದಿಂದ ಸಿಗ್ತಿದೆ. ಸುಮಾರು 15-20 ಶಾಸಕರ ದುಬೈ ಟ್ರಿಪ್ ಬಾಕಿ ಇತ್ತಲ್ಲ, ಅವಾಗ ಒಂದ್ಸಲ ಹೇಳಿ ಕ್ಯಾನ್ಸಲ್ ಆಗಿತ್ತಲ್ಲ, ಅದನ್ನು ಈಗ ಮಾಡ್ತಾರಂತೆ, ಅಂಥದ್ದೆಲ್ಲ ಮಾತುಗಳು ಕೇಳಿ ಬರ್ತಿದ್ದಾವೆ. ಸೊ ಸಿದ್ದು ಬಣದಿಂದ ಇದೇನಾದರೂ ಆಗಬಹುದು. ಸದ್ಯದಲ್ಲಿಯೇ ಇಂಥ ಕೆಲಸಕ್ಕೆ ಹೈಕಮಾಂಡ್ ಕೈ ಹಾಕಿದ್ರೆ ವಾಟ್ ನೆಕ್ಸ್ಟ್ ಅನ್ನುವ ಕಾರ್ಯಾಚರಣೆ ತರಾತುರಿಯಲ್ಲಿ ಶುರು ಆಗಿರೋದು ಇದಕ್ಕೆ ಅನ್ನೋದು ಈಗ ಕ್ಲಿಯರ್ ಆಗ್ತಿದೆ. ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಮಾತಾಡುವಷ್ಟು ಧೈರ್ಯವನ್ನು ತಂದುಕೊಂಡಿದ್ದಾರೆ ಸಿಎಂ ಕುರ್ಚಿ ವಿಚಾರದಲ್ಲಿ ಅಂದರೆ ಬಹುಶಃ ಅವ್ರಿಗೂ ಕೂಡ ಹೈಕಮಾಂಡ್ ಕಡೆಯಿಂದ ಮೆಸೇಜ್ ಸಿಕ್ಕಿದೆಯಾ. ಖರ್ಗೆ ಅವ್ರಿಗೆಲ್ಲ ಗೊತ್ತಿದೆ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಖರ್ಗೆ ಅವ್ರಿಗೆಲ್ಲ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಯಾವಾಗ ಮಾಡಬೇಕು ನನಗೆ ಗೊತ್ತಿದೆ ಅಂತಾರೆ ಖರ್ಗೆ ಅವರು. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವು ತಿಂಗಳುಗಳಲ್ಲಿನ ಬೆಳವಣಿಗೆಯನ್ನ ಬೇರೆ ಯಾರೂ ಅಲ್ಲ, ಈಗ ಹೈಕಮಾಂಡ್ ನಾಯಕರೇ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಿದ್ದಾರೆ ನೋಡಿ. ರಹಸ್ಯ ಒಂದೊಂದೇ ಔಟ್ ಆಗ್ತಿರೋದು. ಸೊ ಇದ್ರ ಆಧಾರದಲ್ಲಿ ನೋಡೋದಿಕ್ ಹೋದ್ರೆ ಎಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ಬಿಡ್ತಾರ? ಯಾಕೆ ಏರ್ಬೇಕವರು? ಅವರು ಮಾತ್ರ ಅರ್ಹರ, ನಾವೇನು ಕಡಿಮೆನಾ ಅಂತಾನೆ ಈಗ ಡಿ ಕೆಗೆ ಸೆಡ್ ಹೊಡೆಯೋದಕ್ಕೆ ಪೈಪೋಟಿಗೆ ಇಳಿದಿರೋದು ಮಿನಿಸ್ಟರ್ಗಳು. ಮೀಟಿಂಗ್ ಮೇಲೆ ಮೀಟಿಂಗ್, ದಲಿತ ಸಚಿವರ ಮೀಟಿಂಗ್ ಮಾಡೋದಕ್ಕೆ ಬಿಡ್ಲಿಲ್ವಲ್ಲ, SC ST ಮೀಟಿಂಗು. ಮಹದೇವಪ್ಪನವರು ಪರಮೇಶ್ವರ್ ಅವರು ಮೀಟ್ ಆದ್ರು. ಈಗ ದುಬೈಗೆ ಒಂದಿಷ್ಟು ಶಾಸಕರು ಹಾರ್ತಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲ ಯಾಕಿಷ್ಟು ಚುರುಕಾದ ಕಾರ್ಯಾಚರಣೆ ಅಂದರೆ ಡಿ ಕೆ ಕುರ್ಚಿಗೆ ಸಮೀಪವಾಗುವ ದಟ್ಟ ಪ್ರಯತ್ನದಲ್ಲಿದ್ದಾರೆ. ಹೈಕಮಾಂಡು ಅದಕ್ಕೆ ಆಶೀರ್ವಾದ ಮಾಡುತ್ತಾ ಅನ್ನುವಂಥ ದೊಡ್ಡ ಪ್ರಶ್ನೆ ಈಗ ಖರ್ಗೆ ಅವರ ಮಾತಿಂದಾಗಿ ಎದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.